ಮೇಡಮ್ ನಮಸ್ತೆ. ನಮಸ್ತೆ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ವಿಜಯನಗರ ಜಿಲ್ಲೆಯಲ್ಲಿ ಮಾರ್ಚ್ 7 ಮತ್ತು 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದು ಬಹುಶಃ ನಮ್ಮೆಲ್ಲ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಷಯ. ಈಗಾಗಲೇ ಪ್ರತಿಯೊಂದು ತಾಲೂಕಿನಲ್ಲೂ, ವಿಜಯನಗರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿ ಬಂದಿದ್ದಾರೆ. ಮೌನಕ್ಕೆ ಒಂದು ಸೂಕ್ಷ್ಮವಾದ ಅರ್ಥವೂ ಇದೆ, ವಿಶಾಲವಾದ ಅರ್ಥವೂ ಇದೆ. ಈ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಎನ್ನುವ ಪರಿಕಲ್ಪನೆಯ ಬಗ್ಗೆ ದಯವಿಟ್ಟು ಇವತ್ತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೌದು, ಮನುಷ್ಯರ ಮೌನಕ್ಕೆ ನಾನಾ ಅರ್ಥಗಳಿದಾವೆ. ಅದನ್ನ ನಾವು ಮನೆಯಿಂದನೂ ನೋಡಿರ್ತೀವಿ. ಮಕ್ಕಳು ಮಾತು ಬಿಟ್ರು ಸುಮ್ನಿದ್ದಾರೆ ಅಂದ್ರೆ ಅವ್ರಿಗೇನೋ ಸಿಟ್ಟು ಬಂದಿದೆ ಅಥವಾ ಏನೋ ಇಷ್ಟ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ಹೆಣ್ಮಕ್ಳು ಅಷ್ಟೇ, ಅವ್ರು ಮಾತು ಬಿಟ್ರು ಅಂದ್ರೆ ಅವ್ರಿಗೇನೋ ಸಿಟ್ಟು ಬಂದಿದೆ, ಹೇಳಕ್ ಆಗ್ತಿಲ್ಲ, ಅದನ್ನ ಮೌನದ ಮುಖಾಂತರನೋ ಅಥವಾ ಮೌನವಾಗಿದ್ದು ಬೇರೆ ಇನ್ನೇನೇನೋ ಶಬ್ದ ಮಾಡೋದ್ರ ಮುಖಾಂತರನೋ ಹೇಳ್ತಿದ್ದಾರೆ ಅಂತ. ಸೊ ಅದೇ ರೀತಿ ಮೌನಕ್ಕಿರುವ ನಾನಾ ಸಾಧ್ಯತೆಗಳನ್ನ ಬೀದಿಯಲ್ಲಿ ಬಳಸ್ಕೊಳ್ಳೋದು ವಿಮೆನ್ ಇನ್ ಬ್ಲ್ಯಾಕ್ ಅಥವಾ ಕಪ್ಪು ಉಡುಪಿನಲ್ಲಿ ಮಹಿಳೆಯರು. ಹೆಂಗೆ ಮನೆ ಒಳಗೆ 4 ಗೋಡೆಗಳ ಒಳಗೆ ಒಂದು ಶಕ್ತಿ ಇದೆಯೋ ಮೌನಕ್ಕೆ, ಹಂಗೇನೆ ಬೀದಿಯಲ್ಲಿ ನಿಂತು ಮೌನವಾಗಿರೋದಕ್ಕೆ ಇನ್ನೊಂದು ಶಕ್ತಿ ಇದೆ. ಮತ್ತೆ ಬೀದಿ ಅನ್ನೋದು ಅಥವಾ ಸಾರ್ವಜನಿಕ ಸ್ಥಳ, ಬೀದಿ ಅಂತ ಹೇಳೋದಕ್ಕಿಂತ ಸಾರ್ವಜನಿಕ ಸ್ಪೇಸ್ ಏನಿದೆಯೋ ಅದಕ್ಕೆ ಬೇರೆನೇ ಆದ ಶಕ್ತಿ ಇದೆ. ಅದನ್ನೂ ನಾವು ಬಳಸ್ಕೊಳ್ಬೇಕು ಅಂತ ಹೇಳುವಂಥದ್ದು ವಿಮೆನ್ ಇನ್ ಬ್ಲ್ಯಾಕ್ ಅಂತ ಹೇಳ್ಬೋದು. ಹೇಗೆ ನಮ್ಮ 4 ಗೋಡೆಗಳ ಒಳಗೆ ನಮ್ಮ ಜವಾಬ್ದಾರಿಗಳಿರುತ್ತೆ, ಮತ್ತೆ ಅಲ್ಲಿ ಇರುವಂತದ್ದು ಹೇರಲ್ಪಟ್ಟ ಮೌನ. ಇದು ಹೇರಲ್ಪಟ್ಟ ಮೌನ ಅಲ್ಲ, ನಾವೇ ಬೇಕಂತ ಆಚರಿಸ್ತಾ ಇರುವಂತ ಮೌನ. ಆಯ್ಕೆಯಾಗಿರುವ ಮೌನಕ್ಕೂ ಹೇರಲ್ಪಟ್ಟ ಮೌನಕ್ಕೂ ವ್ಯತ್ಯಾಸ ಇದೆ. ಹೇರಲ್ಪಟ್ಟ ಮೌನ ದಮನವಾದ್ರೆ ಆಯ್ಕೆಯ ಮೌನ ನಮ್ಮ ಜಾಗೃತಿಯ ಸಂಕೇತ. ಸೊ ಅಂತ ಜಾಗೃತಿಯ ಸಂಕೇತವಾಗಿ ಕಪ್ಪು ಉಡುಪಿನಲ್ಲಿ ಮಹಿಳೆಯರನ್ನ ನಾವು ಆ ಜಾಗೃತಿಯ ಒಂದು ಸಂಕೇತವಾಗಿನೇ ಒಂದು ದೀಪವನ್ನ ಕೈಲಿ ಹಿಡಿದು ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಬೇಕು ಅಂತ ಪ್ಲಕಾರ್ಡನ್ನ ಕೈಲಿ ಹಿಡಿದು ಒಂದ್ ಕಡೆ ಮೌನವಾಗಿ. ಮೇಡಮ್, ಈಗ ಮೌನ ಪ್ರತಿಭಟನೆಯ ಹಿನ್ನೆಲೆ ಮತ್ತು ಇರುವ ಸಾಧ್ಯತೆಗಳ ಬಗ್ಗೆ ಮಾತನಾಡಿ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ 13 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ. ನೀವು ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಒಕ್ಕೂಟ ಪ್ರತಿ ವರ್ಷನೂ ಮಹಿಳಾ ದಿನಾಚರಣೆ ಮಾಡೋದಕ್ಕಿಂತ ಮುಂಚೆ ಅದರ ಹಿಂದಿನ ದಿನ ಸಂಜೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಅನ್ನುವ ಮೌನ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಇದು ಮೌನ ಪ್ರತಿಭಟನೆನೂ ಹೌದು, ಮೌನ ಜಾಗೃತಿನೂ ಹೌದು. ಮೌನಕ್ಕೆ ಸಾಕಷ್ಟು ಸಾಧ್ಯತೆಗಳಿದೆ. ಮೌನಂ ಸಮ್ಮತಿ ಸೂಚನಂ ಅನ್ನೋದನ್ನ ಅಷ್ಟೇ ನಾವು ಅರ್ಥ ಮಾಡ್ಕೊಂಡಿರೋದು. ಸುಮ್ನಿದ್ದಾರೆ ಅಂದ್ರೆ ಇವರು ಹೂ ಅಂತಾರೆ ಅಥವಾ ಮುಖಾಂಬೆ ಆಗಿರಿ, ಸುಮ್ನೆ ಇರಿ ಅನ್ನೋದು ಆ ಮೌನದ ಒಂದು ಸಾಧ್ಯತೆಯನ್ನಷ್ಟೇ ಸಮಾಜ ಅರ್ಥ ಮಾಡ್ಕೊಂಡಿದೆ. ಆದ್ರೆ ಮಹಿಳೆಯರಿಗೆ ಮೌನದ ಹಲವು ಸಾಧ್ಯತೆಗಳು ಅರ್ಥ ಆಗಿದಾವೆ ಅಥವಾ ಅದನ್ನ ತೋರ್ಸಕ್ಕೆ ಇದೂ ಒಂದು ಮಾರ್ಗ ಅನ್ನೋದನ್ನ ಅವರು ಕಂಡುಕೊಂಡಿದ್ದಾರೆ. ಇದು ನಿಜವಾಗಿ ನಾವೇ ಏನು ಒಕ್ಕೂಟದಿಂದ ಅಷ್ಟೇ ಶುರು ಮಾಡಿದ್ದಲ್ಲ. ಇದು ತುಂಬಾ ಮುಂಚೆನೆ ದಕ್ಷಿಣ ಅಮೆರಿಕದ ಮಹಿಳೆಯರು, ಅದರಲ್ಲೂ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ನಲ್ಲಿ ತಮ್ಮ ಮಕ್ಕಳು ಕಾಣೆ ಆಗಿರುವ ಮಕ್ಕಳ ತಾಯಂದಿರು ಮೊದಲು ಶುರು ಮಾಡಿದ್ದು ಮದರ್ಸ್ ಸ್ಕ್ವೇರ್ ಅಂತ ಇವತ್ತಿಗೂ ಅಲ್ಲಿ ನಾವು ಬ್ಯೂನಸ್ ಐರಿಸ್ ಅಲ್ಲಿ ನೋಡ್ಬೋದು. ಅವರು ನಮ್ಮ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಈ ಯುದ್ಧಕ್ಕೆ ನಾವೆಲ್ಲ ನಮ್ಮ ಮಕ್ಕಳನ್ನ ಕಳ್ಕೊಂಡ್ವಲ್ಲ ಅಂತ ನೊಂದಿರುವಂತ ತಾಯಂದಿರು ಮೊದಲು ಒಂದ್ ಕಡೆ ಒಟ್ಟು ಸೇರ್ತಾ ಇದ್ರು. ಆದ್ರೆ ಅದಕ್ಕೆ ವಿಮೆನ್ ಇನ್ ಬ್ಲ್ಯಾಕ್ ಅಥವಾ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಅನ್ನುವ ಹೆಸರು ಕೊಟ್ಟಿರ್ಲಿಲ್ಲ. 1987-88ನೇ ವರ್ಷದಲ್ಲಿ ಅವಾಗೇನಾಯ್ತು, ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಮಧ್ಯದ ಸಂಘರ್ಷ, ಇದು ನಾವು ಇವತ್ತಿನ ಸಂಘರ್ಷನ ನೋಡ್ತಾ ಇದೀವಿ. ಈ ಸಂಘರ್ಷದ ತುಂಬಾ ಪೂರ್ವಭಾವಿಯಾಗಿ 40 ವರ್ಷದ ಹಿಂದಿನ ಸಂಘರ್ಷವನ್ನ ನಾವು ನೆನಪಿಸ್ಕೊಂಡ್ರೆ ಒಂದು ಇಂತಿಫಾದ ಅನ್ನೋದು ನಡೆಯುತ್ತೆ. ಆ ಇಂತಿಫಾದ ಆಗಿರುವಂತಹ 20ನೇ ವರ್ಷದ ನೆನಪಿಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿನ ಗಡಿಯಲ್ಲಿ ಅಂದ್ರೆ ಜೆರುಸಲೇಂ ನಗರದಲ್ಲಿ ಪ್ರತಿ ಶುಕ್ರವಾರನೂ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿನ ಹೆಣ್ಮಕ್ಳು ನಗರದ ಒಂದು ತುಂಬಾ ಮುಖ್ಯವಾಗಿರುವ ಹಗಾರ್ ಸ್ಕ್ವೇರ್ ಅಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ ಮೌನವಾಗಿ ನಿಂತ್ಕೊಂಡು ತಮ್ಮ ಕೈಯಲ್ಲಿ ಪ್ಲೆಕಾರ್ಡ್ಗಳನ್ನ ಹಿಡ್ಕೊಂಡು ಆ ಪ್ಲೆಕಾರ್ಡ್ ಅಲ್ಲಿ ಏನನ್ನ ಬರ್ದಿರ್ತಿದ್ರು ಅಂದ್ರೆ ತಮ್ಮ ಎದೆ ಒಳಗೆ ಏನಿರುತ್ತೋ ಅದನ್ನೇ ಬರ್ದಿರ್ತಾ ಇದ್ರು. ಅದನ್ನ ಪ್ಲೆಕಾರ್ಡ್ ಅಲ್ಲಿ ಹಿಡ್ಕೊಂಡು 1 ಗಂಟೆ ಮೌನವಾಗಿ ನಿಂತು ಯಾರ್ಯಾರು ಓಡಾಡ್ತಾರೋ ಅವ್ರ ಗಮನವನ್ನ ತಮ್ಮ ಕಡೆ ಸೆಳೆಲಿಕ್ಕೆ ಅಂತ ಪ್ರಯತ್ನ ಪಟ್ರು. ಆ ಹೋರಾಟಗಳಿಗೆ ಪ್ರತಿರೋಧ ತೋರ್ಸಕ್ಕೆ ಹಲವಾರು ಮಾರ್ಗಗಳಿದಾವೆ. ಬರವಣಿಗೆ ಒಂದು ಮಾರ್ಗ, ಚಳುವಳಿ ಇನ್ನೊಂದು ಮಾರ್ಗ, ಹೋರಾಟಕ್ಕೆ ಇಳಿದು ಘೋಷಣೆಯನ್ನ ಕೂಗ್ತಾ ನಮ್ಮ ಹಕ್ಕೊತ್ತಾಯವನ್ನ ಕೇಳೋದು ಒಂದು ಮಾರ್ಗ, ಹಲವರು ಸಂಘಟಿತರಾಗಿ ಮೆರವಣಿಗೆನೋ ಅಥವಾ ಜಾಥಾನೋ ಮಾಡೋದು ಒಂದು ಮಾರ್ಗ. ಅದೇ ರೀತಿ ನಾವು ಕಳಕಳ್ತಾ ಇರುವಂತ ಸಾರ್ವಜನಿಕ ಸ್ಥಳ ಅಥವಾ ಪಬ್ಲಿಕ್ ಸ್ಪೇಸ್ ಏನಿದೆಯೋ ಆ ಸಾರ್ವಜನಿಕ ಸ್ಥಳ ನಮ್ಮದು ಹೌದು, ನಾವಿಲ್ಲಿ ನಿರ್ಭಯರಾಗಿ ನಿಲ್ಲಬಲ್ಲೆವು, ನಮ್ಮ ಹಕ್ಕನ್ನ ಸಾರ್ವಜನಿಕವಾಗಿ ಸಹ ಕೇಳಬಲ್ಲೆವು. ಬರೀ ಮನೆಯ 4 ಗೋಡೆಗಳ ಮಧ್ಯೆ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಸಹ ನಮಗೆ ಕೇಳಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದು ಮೊದಲು ಶುರುವಾಯ್ತು ಅಂತ ಹೇಳ್ಬೋದು.
1988ನೇ ಜನವರಿಯಲ್ಲಿ ಅಂತಹ ಮೊದಲ ವಿಮೆನ್ ಇನ್ ಬ್ಲ್ಯಾಕ್ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಜೆರುಸಲೇಂನ ಹಗಾರ್ ಸ್ಕ್ವೇರ್ ಅಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ 1 ತಾಸು ನಿಂತಿರುವಂತಹ ಹೆಣ್ಮಕ್ಳಿಂದ ಶುರುವಾಯಿತು ಅಂತ ಹೇಳ್ಬೋದು. ಅದು ಶುಕ್ರವಾರ ಆಗಿತ್ತು. ಅದಾದ ನಂತರ ಪ್ರತಿ ಶುಕ್ರವಾರ ಹಗಾರ್ ಸ್ಕ್ವೇರ್ ಅಲ್ಲಿ ಹೆಣ್ಮಕ್ಳು ನಿಲ್ತಾ ಇದ್ರು. ಇದು ಹೆಚ್ಚು ಕಡಿಮೆ ಒಂದು 5-6 ವರ್ಷ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿನ ಹಲವು ನಗರಗಳಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಸಹ 5-6 ವರ್ಷ ನಿರಂತರವಾಗಿ ಪ್ರತಿ ವಾರನೂ ನಡೀತು. ಮತ್ತವರು ಸಾಧಾರಣವಾಗಿ ಹಿಡ್ಕೊಂಡಿದ್ದಂತಹ ಪ್ಲಕಾರ್ಡ್ಗಳು ಏನ್ ಹೇಳ್ತಾ ಇದ್ವು, ಘೋಷವಾಕ್ಯಗಳನ್ನ ಹೇಳ್ತಾ ಇದ್ವು ಅಂದ್ರೆ ಸ್ಟಾಪ್ ಆಕ್ಯುಪೇಷನ್, ಅಂದ್ರೆ ನೀವು ಅತಿಕ್ರಮಣ ಏನಿದೆಯೋ ಅತಿಕ್ರಮಣವನ್ನ ನಿಲ್ಲಿಸಿ. ಮತ್ತೆ ಅಷ್ಟೇ ಅಲ್ಲ, ಅದರಲ್ಲಿ ಎಷ್ಟೊಂದು ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿರುವಂತಹ ವಿಷಯಗಳು ಕೂಡ ಬರ್ತಿದ್ವು ಅಂತಂದ್ರೆ, ನೀವು ಅಮ್ಮ ಮಕ್ಕಳನ್ನ ಬೇರೆ ಬೇರೆ ಮಾಡಬೇಡಿ, ಯುದ್ಧಕ್ಕೆ ಮುಟ್ಟಿನ ಮೇಲೆ ಹೊಟ್ಟೆ ಉರಿ ಅಥವಾ ಯುದ್ಧಕ್ಕೆ ಬಸರಿನ ಮೇಲೆ ಹೊಟ್ಟೆ ಉರಿ. ಅಂದ್ರೆ ತಮ್ಮ ಮಕ್ಕಳನ್ನ ಕಳ್ಕೊಂಡಿರುವಂತಹ ಅಮ್ಮಂದ್ರು, ತಮ್ಮ ಕುಟುಂಬದವರನ್ನ ಆಪ್ತರನ್ನ ಕಳ್ಕೊಂಡಿರುವಂತವ್ರು ಈ ಯುದ್ಧ ಅನ್ನುವಂಥದ್ದು ನಿಲ್ಲೇಬೇಕು. ಯುದ್ಧ ಮತ್ತು ಹಿಂಸೆಗೂ ಈ ಸಮಾಜದ ಗಂಡಾಳ್ವಿಕೆಗೂ ನೇರವಾದ ಸಂಬಂಧ ಇದೆ ಅನ್ನೋ ಒಂದು ತಿಳುವಳಿಕೆನ ತಮ್ಮ ಜೊತೆಗೆ ಇಟ್ಕೊಂಡು ಇದನ್ನ ಪ್ರತಿ ವಾರ ಮುಂದುವರಿಸ್ತಾ ಬಂದ್ರು. ಆಮೇಲೆ 92ರ ನಂತರ ವಾರ ನಡೀದೇ ಇದ್ರು, ಮಧ್ಯ ಮಧ್ಯ ನಡೀತಾ ಕ್ರಮೇಣ ಜೆರುಸಲೇಂ ನಗರದಲ್ಲಿ ನಿಂತೋಯ್ತು. ಆದ್ರೆ ಆ ಹೆಣ್ಮಕ್ಳು ನಡೆಸಿದ ಈ ವಿಮೆನ್ ಇನ್ ಬ್ಲ್ಯಾಕ್ ಏನಿದೆಯಲ್ಲ, ಇದು ಒಂದು ಪ್ರತಿರೋಧದ ಹೊಸ ಮಾರ್ಗವಾಗಿ ಪ್ರಪಂಚದ ಎಲ್ಲ ಕಡೆಯ ಸಾಕಷ್ಟು ಹೆಣ್ಮಕ್ಳನ್ನ ಸೆಳೀತು ಅಂತ ಹೇಳ್ಬೋದು. ಪ್ರಪಂಚದ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಸಂಘಟನೆಯ ಹೆಣ್ಮಕ್ಳು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಮಧ್ಯದ ಹಗಾರ್ ಸ್ಕ್ವೇರ್ ಅಲ್ಲಿ ನಿಂತಿರೋರ ಉದ್ದೇಶ ಏನಂದ್ರೆ ಯುದ್ಧ ನಿಲ್ಲಿಸಿ ಅನ್ನೋದಾಗಿದೆ. ಇವತ್ತಿಗೂ ಯುದ್ಧ ನಿಲ್ಲಿಸಿ ಅನ್ನೋದನ್ನ ಎಲ್ಲ ಹೆಣ್ಮಕ್ಳು ಹೇಳ್ಬೇಕಾಗಿದೆ. ಇವತ್ತು ಇಡೀ ಪ್ರಪಂಚ ಕೆಲವು ತಲೆ ಸರಿ ಇಲ್ಲದೆ ಇರುವಂತ ಈ ಪದನ ನಾನು ಬಳಸ್ಬೇಕಾಗಿರೋದು ತುಂಬಾ ದುರದೃಷ್ಟಕರ, ಆದ್ರೂ ಸಹ ಬಳಸಲೇಬೇಕು. ನಿಜವಾಗಿ ಜನಹಿತ ಗೊತ್ತಿಲ್ದಿರುವಂತಹ ಕೇಡಿಗ ನಾಯಕರ ಕೈಲಿ ಈ ಇಡೀ ಪ್ರಪಂಚ ಸಿಕ್ಕಿ ಅವ್ರ ಕೈಲೇ ವಾರ್ ಹೆಡ್ಸ್ ಸಹ ಸಿಕ್ಕೊಂಡಿರೋದ್ರಿಂದ ಯಾವತ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯುದ್ಧ ಶುರುವಾಗಿ ಇಡೀ ಮನುಷ್ಯ ಜಗತ್ತೇನಿದೆಯೋ ಅಥವಾ ಇಡೀ ಜೀವ ಜಗತ್ತೇ ನಾಶ ಆಗುವ ಎಲ್ಲ ಭಯವನ್ನ ಭೂಮಿ ಎದುರಿಸ್ತಾ ಇರುವಾಗ ಯುದ್ಧವನ್ನ ವಿರೋಧಿಸುವುದು ಹಿಂದೆ ಯಾವತ್ತಿಗಿಂತಲೂ ಇವತ್ತು ಹೆಚ್ಚು ಅರ್ಥಪೂರ್ಣವಾಗಿದೆ ಮತ್ತು ಹೆಚ್ಚು ಅಗತ್ಯವಾಗಿದೆ ಅಂತ ಹೇಳ್ಬೋದು. ಇದನ್ನ ವಿಶ್ವದ ಬಹುತೇಕ ಮಹಿಳಾ ಸಂಘಟನೆಗಳು ಮತ್ತೆ ಮಹಿಳಾವಾದ, ಸ್ತ್ರೀವಾದ ಅಂತ ಏನ್ ಹೇಳುತ್ತೋ, ಸ್ತ್ರೀವಾದ ಅಂತಂದ್ರೆ ಇಡೀ ಲೋಕದಲ್ಲಿರೋ ಎಲ್ಲರೂ ಸಮಾನರು, ಎಲ್ಲರೂ ಸಮಾನವಾಗಿ ಹಕ್ಕು ಸಮಾನ ಗೌರವಕ್ಕೆ ಅರ್ಹರು ಅಂತ ಹೇಳುವಂಥದ್ದು ಸ್ತ್ರೀವಾದ. ಅದನ್ನ ನಂಬ್ಕೊಂಡಿರುವಂತಹ ಹಲವಾರು ಸಂಘಟನೆಗಳು, ಮನುಷ್ಯ ಪರವಾಗಿ ಮಾತಾಡೋರು, ಜೀವ ಪರವಾಗಿ ಮಾತಾಡೋರು, ಅವ್ರು ಎಲ್ಲರೂ ಇದೊಂದು ಒಳ್ಳೆ ಪ್ರತಿರೋಧದ ಮಾರ್ಗ, ನಾವು ಯಾಕೆ ಇದನ್ನ ಅನುಸರಿಸಬಾರ್ದು ಅಂತ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಚಳುವಳಿ ಹೋರಾಟಗಳು ಎಲ್ಲವೂ ಸಹ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನ ಬಳಸ್ಕೊಂಡ್ರು, ಇದನ್ನ ತಾವು ಮಾಡಕ್ಕೆ ಶುರು ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಭಾರತದಲ್ಲಿ ಬಾಬರಿ ಮಸೀದಿ ಡೆಮಾಲಿಷನ್ನಿನ ಸಂದರ್ಭದಲ್ಲಿ, ಅವಾಗ ಆದಂತಹ ಕೋಮು ಹಿಂಸೆಯ ಸಂದರ್ಭದಲ್ಲಿ ಈ ತರದ ಹಿಂಸೆ ನಿಲ್ಲಬೇಕು, ಸೌಹಾರ್ದದ ನೇಯ್ಗೆ ಏನಿದೆಯೋ ಅದು ಈ ಸಮಾಜದಿಂದ ಹೋಗ್ಬಾರ್ದು, ಮತ್ತೆ ಒಂದು ಸಹಬಾಳ್ವೆಯ ಸಮಾಜನ ನಾವು ಕಟ್ಟಬೇಕು ಅನ್ನುವ ಆಶಯದ ಜೊತೆಗೆ ಭಾರತದ ವಿಮೋಚನಾ ಸಂಸ್ಥೆ ಏನಿದೆಯೋ ಅದು ಮೊದಲು, ನಮ್ಮ ಬೆಂಗಳೂರಿಂದ ವಿಮೋಚನಾ ಸಂಸ್ಥೆ, ಅವರು ಮೊದಲನೇದಾಗಿ ಇದನ್ನ ಶುರು ಮಾಡಿದ್ರು. ಡೆಲ್ಲಿ, ಬೆಂಗಳೂರು, ಸೊ ಭಾರತದ ಬೇರೆ ಬೇರೆ ನಗರಗಳಲ್ಲಿ ವಿಮೆನ್ ಇನ್ ಬ್ಲ್ಯಾಕ್ ಅನ್ನ ಸಂಘಟಿಸಿದ್ರು. ಅದು ಏನು ನಿರಂತರವಾಗಿ ನಡೀತಾ ಇತ್ತು ಅಂತ ಹೇಳಕ್ಕಾಗಲ್ಲ. ಒಂದ್ ಸ್ವಲ್ಪ ದಿವಸ ನಡೆದು ಯಾವ್ಯಾವಾಗ ಇಶ್ಯೂಗಳು ಬರ್ತಾವೋ ಅವಾಗ ನಾವು ಅದನ್ನ ಹೇಳ್ಬೇಕಾದವಾಗ ವಿಮೆನ್ ಇನ್ ಬ್ಲ್ಯಾಕ್ ಅನ್ನ ಸಂಘಟಿಸ್ತಾ ಇದ್ರು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ 2012ನೇ ಇಸ್ವಿ ನಿರ್ಭಯ ಅತ್ಯಾಚಾರ ಪ್ರಕರಣದ ನಂತರ ಎಲ್ಲ ಹೆಣ್ಮಕ್ಳು ಸೇರಿ ಒಂದ್ ಕಡೆ ಬಂದು ಮಹಿಳಾ ದಮನಕ್ಕೆ ಸಂಬಂಧಪಟ್ಟಿರುವ, ದೌರ್ಜನ್ಯಕ್ಕೆ ಸಂಬಂಧಪಟ್ಟಿರುವ ಅಥವಾ ನಮ್ಮ ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಿರುವ ವಿಷಯಗಳಿಗೆ ನಾವೆಲ್ಲ ಒಂದೇ ಕಡೆ ನೆರಿಬೇಕು ಅಂತ ಆದವಾಗ, ಸೊ ನಾವು ನಮ್ಮ ಇಡೀ ಸಮಾವೇಶದ ಸ್ವರೂಪದಲ್ಲಿ ವಿಚಾರ ಸಂಕಿರಣ ಹೇಗಿರುತ್ತೋ, ಹಕ್ಕೊತ್ತಾಯ ಜಾಥಾ ಹೇಗಿರುತ್ತೋ ಹಾಗೆ ಒಂದು ಸರ್ಕಲ್ ಅಲ್ಲಿ ಮೌನವಾಗಿ ನಿಲ್ಲುವುದೂ ಸಹ ಇದರ ಒಂದು ಭಾಗವಾಗಿರ್ಬೇಕು. ಸಾರ್ವಜನಿಕ ಸ್ಥಳದಲ್ಲಿ ನಿಂತು ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳೋದು ಮತ್ತು ಅದನ್ನ ಸಾರ್ವಜನಿಕರು ತಿಳ್ಕೊಳ್ಳೋದು, ಅಲ್ಲಿ ಆ ಕಡೆ ಈ ಕಡೆ ಹೋಗೋರು ತಿಳ್ಕೊಳ್ಳೋದು, ಇದೂ ಸಹ ಒಂದು ಭಾಗವಾಗಿರ್ಬೇಕು ಅಂತ ಇದನ್ನ ಅಳವಡಿಸ್ಕೊಂಡು ಬಂದಿದ್ವಿ. ಇದು 13ನೇ ವರ್ಷ. ಸೊ ಸಮಾವೇಶ ನಡೆಯುವ ದಿವಸ, ಸಮಾವೇಶದ ಹಿಂದಿನ ದಿನ ಅಥವಾ ಸೆಮಿನಾರ್ ನಡೆದ ಸಂಜೆ ಇದನ್ನ ನಗರದ ಒಂದು ಪ್ರಮುಖ ಸ್ಕ್ವೇರ್ ನಲ್ಲಿ ನಿಂತು ನಾವು ಮಾಡ್ತೀವಿ. ಅದರಲ್ಲಿ ಸಾರ್ವಜನಿಕರು ಪಾಲ್ಗೊಳ್ತಾರೆ. ಇದರಲ್ಲಿ 2 ಭಾಗ ಇದೆ. ಒಂದು, ನಾವು ಹೊರ ಜಗತ್ತಿಗೆ ನಾವು ಏನನ್ನ ತಿಳ್ಕೊಂಡಿದೀವೋ ಅದನ್ನ ನಾವು ಹಿಡಿದಿರೋ ಪ್ಲಕಾರ್ಡ್ ಮೂಲಕ ಹೇಳುವಂಥದ್ದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗ ಅಲ್ಲಿ ಮೌನವಾಗಿ ದೀಪವನ್ನ ಹಿಡಿದು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಹೆಣ್ಮಕ್ಳು ಒಟ್ಟು 500 ಜನ 600 ಜನ ದೀಪ ಹಿಡ್ಕೊಂಡು ಕತ್ತಲಲ್ಲಿ ಒಂದೇ ಕಡೆ ನಿಲ್ಲದಿದೆಯಲ್ಲ, ಅದು ನಿಂತವರಿಗೆ ಇನ್ನೊಂದು ಅನುಭವ, ನಿಂತವರಿಗೆ ಒಂದು ಪಾಠ. ಸೊ ಇದು 2 ದಿಕ್ಕಿನ ಅನುಭವ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ನಿಂತವರಿಗೆ ಆಗಿರುವ ಅನುಭವ ಮತ್ತೆ ಆ ಅನುಭವದಿಂದ ಅವರು ಪಡ್ಕೊಂಡಿರುವ ಅರಿವು ಒಂದು ಇದರಿಂದ ಸಿಗುವ ಉಪಯೋಗ ಆದ್ರೆ, ಸುತ್ತಮುತ್ತ ಹೋಗೋರು ನಾವು ಎಷ್ಟೋ ಸಲ ನೋಡಿದೀವಿ,
ಎಲ್ಲ ಬಸ್ಸಲ್ಲಿ ಹೋಗೋರು ಅಥವಾ ಬೈಕ್ ಹೊಡ್ಕೊಂಡು ಹೋಗೋರು, ನಡ್ಕೊಂಡು ಹೋಗೋರು, ಸೈಕಲ್ ಅಲ್ಲಿ ಹೋಗೋರು. ಒಂದ್ ನಿಮಿಷ ನಿಂತು ನಾವ್ ಏನೇನ್ ಪ್ಲಕಾರ್ಡ್ ಅಲ್ಲಿ ಬರ್ದಿದೀವಿ ನೋಡಿ ಎಲ್ಲಾವುದನ್ನು ಓದ್ಕೊಂಡ್ ನಿಧಾನ, ಓಹೋ ಇದೇನಿದು, ಯಾಕೆಂದ್ರೆ ಇದೆಲ್ಲ ಅವ್ರಿಗೆ ತುಂಬಾ ಹೊಸ್ತು. ಇಷ್ಟು ಜನ ಹೆಣ್ಮಕ್ಳು, ಇಷ್ಟು ಜನ ಯುವ ಜನರು ಎಲ್ಲ ಒಂದೇ ಕಡೆ ನಿಂತು ಏನೋ ಹಿಡ್ಕೊಂಡ್ ನಿಂತಿದಾರಲ್ಲ, ದೀಪ ಹಿಡ್ಕೊಂಡ್ ನಿಂತಿದಾರಲ್ಲ. ಸೊ ಇದು ಅವರ ಗಮನವನ್ನ ಸೆಳೆಯುವ ಒಂದು ವಿಧಾನವಾಗಿನೂ ಸಹ ಇದು ನಮಗೆ ತುಂಬಾ ಸಹಾಯಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದನ್ನ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಹೇಗೆ ಮಾಡಿದ್ವು, 12 ಜಿಲ್ಲೆಗಳಲ್ಲಿ ಈ ಸಲ ಒಕ್ಕೂಟದ ಸಮಾವೇಶ ಮತ್ತು ವಿಚಾರ ಸಂಕಿರಣ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಮತ್ತೆ ಈಗಾಗಲೇ 6-8 ತಿಂಗಳಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ. ಅದರ ಭಾಗವಾಗಿ ಬೇರೆ ತಾಲೂಕುಗಳಲ್ಲಿ ಪ್ರತಿ ಶುಕ್ರವಾರ ಇದುವರೆಗೆ ಉಳಿದ ತಾಲೂಕುಗಳಲ್ಲಿ ವಿಮೆನ್ ಇನ್ ಬ್ಲಾಕ್ ಆಗಿದೆ. ಸೊ ಅದರ ಮುಖ್ಯವಾದ ವಿಮೆನ್ ಇನ್ ಬ್ಲಾಕ್ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮಾರ್ಚ್ 7ನೇ ತಾರೀಕು ಹೊಸಪೇಟೆ ನಗರದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಸಂಜೆ 5:30 ಶುರುವಾಗುತ್ತೆ. ಸೊ ಅದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ತೀರಾ, ಭಾಗಿಯಾಗ್ತೀರಾ. ಮತ್ತೆ ಎಲ್ಲರೂ ಪಕ್ಕ ನಿಂತು ದೀಪನ ಕೈಯಲ್ಲಿ ಹಿಡಿದು ನಮಗೇನು ನಮ್ಮ ಮನಸ್ಸಲ್ಲಿದೆಯೋ ಅದನ್ನ ಪ್ಲೆಕಾರ್ಡ್ ಅಲ್ಲಿ ಹಿಡಿದು ನಮ್ಮ ಒಳಗೆ ನಾವು ಇಳಿದು ಅರಿವನ್ನ ಪಡೆಯದೇನಿದೆಯಲ್ಲ, ಅದು ಒಂದು ದೊಡ್ಡ ಅನುಭವ. ಆ ಅನುಭವಕ್ಕೋಸ್ಕರ ಎಲ್ಲರೂ ಕೂಡ ನಮ್ ಜೊತೆ ಆಗ್ತೀರಾ, ನಾವೆಲ್ಲರೂ ಜೊತೆ ಸೇರೋಣ ಅನ್ನುವ ವಿಶ್ವಾಸದ ಜೊತೆಗೆ ಎಲ್ಲರೂ ಸಿಗೋಣ ಅಲ್ವಾ.